ರಷ್ಯಾ ಮತ್ತು ಉಕ್ರೇನ್ ನಡುವೆ ಆಗ್ತಾ ಇರುವಂಥ ಯುದ್ಧದ ಪರಿಸ್ಥಿತಿ. ಯಾವ ಉಕ್ರೇನ್ ಕಳೆದ ಕೆಲವು ದಿನಗಳ ಹಿಂದೆ ರಷ್ಯಾದ ತೈಲ ಟ್ಯಾಂಕರ್ಗಳನ್ನು, ರಷ್ಯಾದ ತೈಲ ಸಂಸ್ಕರಣಾ ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿ ಒಂದು ಪ್ರದೇಶದಲ್ಲಿ ಎರಡನೇ ಮಹಾಯುದ್ಧದ ನಂತರ ರಷ್ಯಾಗೆ ಒಂದು ಏಟನ್ನು ಕೊಡೋ ಪ್ರಯತ್ನವನ್ನು ಮಾಡಿತ್ತು. ಯಾವುದರ ಮುಖಾಂತರ ಅಂತ ಹೇಳಿದ್ರೆ, ಕೆಲವೊಂದಿಷ್ಟು ಕಿಲೋಮೀಟರ್ಗಳನ್ನು ತನ್ನ ಭೂಮಿಯಂತ ಆಕ್ರಮಿಸಿಕೊಂಡು ರಷ್ಯಾಗೆ ಏಟ್ ಕೊಡೋ ಪ್ರಯತ್ನವನ್ನು ಮಾಡಿತ್ತು. ಪುಟಿನ್ ಅವರಿಗೆ ಸಿಕ್ಕಾಪಟ್ಟೆ ಅಸಹ್ಯ ಆಗಿತ್ತು ಎನ್ನುವಂಥ ಸುದ್ದಿಗಳೆಲ್ಲ ಬಂತು. ಆದರೆ ಇದೀಗ ರಷ್ಯಾ ಅದಕ್ಕೆ ತಿರುಗೇಟು ಕೊಡೋ ಪ್ರಯತ್ನದ ಭಾಗವಾಗಿ ಒಂದು ಉಕ್ಕು ಕಾರ್ಖಾನೆಯ ಮೇಲೆ ಅಟ್ಯಾಕ್ ಆಗಿದೆ. ಆ ಉಕ್ಕು ಕಾರ್ಖಾನೆಗೂ ಮತ್ತು ಭಾರತದ ಉದ್ಯಮಿಗೂ ಕೂಡ ಸಂಬಂಧ ಇದೆ. ಏನಿದು ಸಂಬಂಧ? ಯಾಕೆ ಭಾರತದವರು ಹೋಗಿ ಏನಾದರೂ ಅಲ್ಲಿ ಉದ್ಯಮವನ್ನು ಕಟ್ಕೊಂಡಿದ್ರಾ? ಏನಾಗಿತ್ತು? ಹಾಗಾದರೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧದಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು? ಮೂರೇ ಸ್ಟೋರಿಯಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಲಕ್ಷ್ಮಿ ಮಿತ್ತಲ್ ಕಾರ್ಖಾನೆಗೆ ರಷ್ಯಾ ಬೆಂಕಿ ಇಟ್ಟಿದೆ. ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ತವರೂರಾದಂಥ ಕ್ರಿವಿ ರೀಹ್ ಎನ್ನುವಂಥ ಒಂದು ನಗರ, ಅದರ ಮೇಲೆ ಕ್ಷಿಪಣಿ ಡ್ರೋನ್ ದಾಳಿ ಆಯಿತು. ದೇಶದ ಅತಿ ದೊಡ್ಡ ಆರ್ಸೆಲರ್ ಮಿತ್ತಲ್ ಉಕ್ಕು ಸ್ಥಾವರವನ್ನು ಗುರಿಯಾಗಿಸಿಕೊಂಡು ರಷ್ಯಾದ ಸೇನೆ 95.1% ಇವ್ರದ್ದೆಲ್ಲವೂ ಕೂಡ ಅದರಲ್ಲಿ ಪಾಲಿದೆ ಅಂತ. ಉಕ್ರೇನ್ನ ಕ್ರಿವ್ ರಿದ್ ನಗರದಲ್ಲಿ ಆರ್ಸೆಲರ್ ಮಿತ್ತಲ್ ಕಾರ್ಖಾನೆ ಮೇಲೆ ಗುರಿಯಾಗಿಸಿತು. ಭಾರತ ಮೂಲದ ಉದ್ಯಮಿ ಲಕ್ಷ್ಮಿ ಮಿತ್ತಲ್ ಅವರ ಉಕ್ಕು ಕಾರ್ಖಾನೆಯ ಮೇಲೆ ಇಂಥದ್ದೊಂದು ದಾಳಿಯಾಗಿದೆ. ಆಗಸ್ಟ್ 16 ರಾತ್ರಿ ಆಯ್ತಿದ್ದು, ಅಂದರೆ ನಿನ್ನೆ ರಾತ್ರಿ 2 ಜನ ಮೃತಪಟ್ಟಿದ್ದಾರೆ, 14 ಜನರಿಗೆ ಗಾಯ ಆಗಿದೆ. ಜೆಲೆನ್ಸ್ಕಿ ಅವರ ತವರು ನಗರ ಇದು, ಹೀಗಾಗಿ ಅಲ್ಲಿ ಏಟ್ ಕೊಡಬೇಕು ಅನ್ನುವ ಕಾರಣಕ್ಕಾಗಿ ಆಗಿದೆ ಅಂತ. ಉಕ್ರೇನ್ ರಷ್ಯಾದ ಮೇಲೆ ಡ್ರೋನ್ ದಾಳಿ ಮಾಡಿತ್ತು, ಇದಕ್ಕೆ ಪ್ರತಿಕಾರ ಎಲ್ಲವೂ ಆಯಿತು. ಹೆಂಗಿದು ಭಾರತ ಅಥವಾ ಭಾರತದ ಉದ್ಯಮಿಯ ಪಾಲಾಗಿತ್ತು ಅನ್ನೋದಕ್ಕೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. 1934ರಲ್ಲಿ ಸೋವಿಯತ್ ಒಕ್ಕೂಟ ಆಳ್ವಿಕೆ ನಡೆಸ್ತಾ ಇತ್ತು. ಉಕ್ರೇನ್ ಇನ್ನೂ ಪ್ರತ್ಯೇಕ ದೇಶ ಆಗಿರಲಿಲ್ಲ, ರಷ್ಯಾದ ಒಂದು ಭಾಗ ಆಗಿತ್ತು. ಆಗ ಒಂದು ಫ್ಯಾಕ್ಟ್ರಿ ಶುರುವಾಗುತ್ತೆ, ಅಂದರೆ ಒಂದು ಕಾರ್ಖಾನೆ ಶುರುವಾಗುತ್ತೆ. ಕ್ರಿವೋರಿಜಿಲ್ ಸ್ಟಾರ್ ಅಂತ ಕರೀತಾರೆ ಅದನ್ನು. ಈ ಫ್ಯಾಕ್ಟ್ರಿ ಶುರುವಾದ ನಂತರ ಇದು ಸಂಪೂರ್ಣವಾಗಿ ಉಕ್ಕನ್ನು ತಯಾರು ಮಾಡಬಲ್ಲಂತಹ ಕಾರ್ಖಾನೆ ಆಗಿತ್ತು. ಯಾವಾಗ 1991ರಲ್ಲಿ ಉಕ್ರೇನ್ ಎನ್ನುವಂಥ ಒಂದು ಪ್ರತ್ಯೇಕ ದೇಶ ಸೋವಿಯತ್ ಒಕ್ಕೂಟದಿಂದ ಪ್ರತ್ಯೇಕವಾಗಿ ಹೊರಗಡೆ ಬಂತಲ್ಲ, ಅವರು ಅವಾಗ ಏನು ಮಾಡಿಬಿಡ್ತಾರೆ ಅಂತ ಹೇಳಿದ್ರೆ 2005ರಲ್ಲಿ ಇದನ್ನು ಹರಾಜಿಗಿಡೋ ಪ್ರಯತ್ನವನ್ನು ಮಾಡಿದರು. ಯಾರು? ಉಕ್ರೇನ್ನ ಅಧ್ಯಕ್ಷರು ಅಥವಾ ಉಕ್ರೇನ್ ಸರ್ಕಾರ ಹರಾಜಿಗಿಡೋ ಪ್ರಯತ್ನ ಆಯಿತು. ಆಗ ಭಾರತ ಮೂಲದ ಲಕ್ಷ್ಮಿ ಮಿತ್ತಲ್ ಏನಿದ್ದಾರೆ ಅವರು ಹೋಗಿ ಆ ಕಂಪನಿಯನ್ನು ಖರೀದಿ ಮಾಡಿದರು. ಎಷ್ಟಕ್ಕೆ ಅಂತ ಹೇಳಿದ್ರೆ 20,000 ಕೋಟಿ ರೂಪಾಯಿ ದೊಡ್ಡ ಮೊತ್ತವನ್ನು ಕೊಟ್ಟು ಈ ಕಂಪನಿಯನ್ನು ಖರೀದಿ ಮಾಡಿದರು. ಅದಕ್ಕೆ ಹೆಸರಿಡೋ ಪ್ರಯತ್ನ ಆಯಿತು. ಅದು ಕ್ರಿವೋರಿಜಿಸ್ಟಾಲ್ ಎನ್ನುವಂಥ ಇದ್ದಿದ್ದು ಒಂದು ಕಂಪನಿ ಇದೀಗ ಲಕ್ಷ್ಮಿ ಮಿತ್ತಲ್ ಅವರ ಒಡೆತನಕ್ಕೆ ಬಂತು. ಇದೀಗ ಇದರ ಮೇಲೆ ದಾಳಿಯಾಗಿದೆ. ಮೊಟ್ಟ ಮೊದಲ ಖಂಡಿತ ಇಲ್ಲ. 2022ರ ಡಿಸೆಂಬರ್ನಲ್ಲಿ, ಅಂದರೆ ಆಗಷ್ಟೇ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧದ ಪರಿಸ್ಥಿತಿಗಳೆಲ್ಲವೂ ಕೂಡ ಕ್ರಿಯೇಟ್ ಆಗ್ತಾ ಇದ್ದಂತಹ ಸಮಯದಲ್ಲಿ ಅವತ್ತು ಕೂಡ ದಾಳಿಯಾಗಿತ್ತು, ಒಬ್ಬರು ಮೃತಪಟ್ಟಿದ್ರು. ಇದೀಗ ಮತ್ತೊಮ್ಮೆ ದಾಳಿ ಆಗಿದೆ. ಇದೀಗ ಈ ಒಟ್ಟಾರೆ ಕಾರ್ಖಾನೆ ಏನಿದೆ ಉಕ್ರೇನ್ನ GDPಗೆ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಡುತ್ತೆ ಅಂತ. ಹೀಗಾಗಿ ಈ ಕೊಡುಗೆಯನ್ನು ಬ್ರೇಕ್ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ರಷ್ಯಾದವರು ಇದನ್ನು ಕೇಂದ್ರೀಕರಿಸಿಕೊಂಡು ದಾಳಿ ಮಾಡಿದ್ದಾರೆ ಏನಂತ ಸುದ್ದಿಗಳು ಬರ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಇದೇ ವಿಚಾರದಲ್ಲಿ ಕೈವ್ ಸೇರಿದಂತೆ ವಿವಿಧೆಡೆ ರಷ್ಯಾ ತನ್ನ ಆರ್ಭಟವನ್ನು ಮುಂದುವರಿಸಿರೋದು. ಉಕ್ರೇನ್ನ ಬೇರೆ ಬೇರೆ ಕಡೆಗಳಲ್ಲಿ ಉಕ್ರೇನ್ನ ರಾಜಧಾನಿ ಕೈವ್ ಮೇಲೆ ಬೆಳಗಿನ ಜಾವ ರಷ್ಯಾದಿಂದ ತೀವ್ರವಾದಂಥ ಕ್ಷಿಪಣಿ ದಾಳಿ ಆಯಿತು. ಕೈವ್ನ ಫುಚೈನಾ ಮೆಟ್ರೋ ನಿಲ್ದಾಣದ ಬಳಿ ಇದ್ದಂಥ ಒಂದು ಪ್ರಸಿದ್ಧ ಮಾರುಕಟ್ಟೆಯ ಒಂದು ಪುಸ್ತಕ ಮಾರುಕಟ್ಟೆ ಬೆಂಕಿಯೆಲ್ಲ ಬಿತ್ತು. ಜಾಫೋರಿಜಿಯಾ ಮತ್ತು ಸುಮಿ ಪ್ರದೇಶಗಳ ಮೇಲೂ ಕೂಡ ರಷ್ಯಾ ಸರಣಿ ದಾಳಿಯನ್ನು ಮಾಡಿತು. ಅಂದರೆ ಇತ್ತೀಚೆಗೆ ಉಕ್ರೇನ್ ಸೈನ್ಯ ಕುರ್ಸ್ಕ್ ಎನ್ನುವಂಥ ಒಂದು ಪ್ರಾಂತ್ಯದಲ್ಲಿ 100 ಚದರ ಕಿಲೋಮೀಟರನ್ನು ರಷ್ಯಾದ ಭೂಮಿಯನ್ನು ವಶಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಆಗಿತ್ತು. ನಾನು ಅವಾಗಲೇ ಹೇಳಿದೆ, ಎರಡನೇ ಮಹಾಯುದ್ಧದ ನಂತರ ರಷ್ಯಾ ಅನುಭವಿಸಿದಂಥ ಅತ್ಯಂತ ಹೀನ ಪರಿಸ್ಥಿತಿ ಅಂತೆಲ್ಲ ವಿಶ್ಲೇಷಣೆ ಆಯಿತು. ಇದಕ್ಕೆ ತದ್ವಿರುದ್ಧವಾಗಿ ಇದೀಗ ಅವರು ದಾಳಿ ಮಾಡಿದ್ದಾರೆ. ಕೈವ್ ಸೇರಿದಂತೆ ಅನೇಕ ನಗರಗಳ ಮೇಲೆ ದಾಳಿ ಆಯಿತು. ವಿದ್ಯುತ್ ಮತ್ತು ಇಂಧನ ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದರು. ಅಂದರೆ ಮುಂದಿನ ತಿಂಗಳಿಂದ ಈ ಕೈವ್ ಸೇರಿದಂತೆ ಉಕ್ರೇನ್ನ ಬೇರೆ ಬೇರೆ ಪ್ರದೇಶ ಚಳಿಗಾಲ ಶುರುವಾಗುತ್ತೆ. ಈ ಚಳಿಗಾಲ ಶುರುವಾದಂತಹ ಸಮಯದಲ್ಲಿ ಜನರ ಜೀವನವನ್ನು ಅಸ್ತವ್ಯಸ್ತ ಮಾಡಬೇಕು ಅಂತ ವಿದ್ಯುತ್ ಮತ್ತು ಹೀಟಿಂಗ್ ವ್ಯವಸ್ಥೆ ಏನು ಉಕ್ರೇನ್ನಲ್ಲಿತ್ತು ಆ ವ್ಯವಸ್ಥೆಯನ್ನು ಬ್ರೇಕ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಇದೆಲ್ಲವೂ ಕೂಡ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಒಂದು ಪುಸ್ತಕ ಮಳಿಗೆ ಇದು ಫುಚೈನಾ ಮೆಟ್ರೋ ಸ್ಟೇಷನ್ನ ಬಳಿ ಇತ್ತು. ಇದಕ್ಕೆ ಬೆಂಕಿ ಹಚ್ಚಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಬೆಂಕಿ ಬಿದ್ದಿದ್ದರ ಕಾರಣಕ್ಕಾಗಿ ಒಂದು 95 ಲಕ್ಷ ಬುಕ್ಗಳಿಗೆ ಬೆಂಕಿ ಬಿದ್ದುಬಿಟ್ಟಿದೆ, ಸುಟ್ಕೊಂಡೆಲ್ಲ ಭಸ್ಮ ಆಗಿದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ನೀವು ಮುಂಜಾನೆ ಮಿತ್ತಲ್ ಕಾರ್ಖಾನೆ ಮೇಲೆ ದಾಳಿ ಆಯಿತು.
ಸಂಜೆ ಈ ದಾಳಿ ಆಯಿತು. ಕ್ರೀವ್ ಸೇರಿದಂತೆ ಬೇರೆ ಬೇರೆ ನಗರಗಳ ಮೇಲೆ ದಾಳಿ ಆಯಿತು. ಮೊದಲ ಹಂತದಲ್ಲಿ ಅಂದರೆ ಕಾರ್ಖಾನೆ ದಾಳಿ ಆಯಿತು. ಎರಡನೇ ಹಂತದಲ್ಲಿ ಸಂಜೆ ಆದಂಥ ದಾಳಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಎಲ್ಲವನ್ನೂ ಕೂಡ ಆಗಿದ್ದ ನೋಡ್ತಾ ಇದ್ದೀವಿ. ವಸತಿ ಸಮುಚ್ಚಯ ಕೇಂದ್ರೀಕರಿಸಿಕೊಂಡ್ರು, ಕೈಗಾರಿಕಾ ವಾಣಿಜ್ಯೋದ್ಯಮ ಕಟ್ಟಡಗಳನ್ನು ಗುರಿಯಾಗಿಸಿಕೊಂಡ್ರು, ಇಂಧನ ಮೂಲಭೂತ ಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡೋ ಪ್ರಯತ್ನ ಆಯಿತು. ಆ ಮುಖಾಂತರ ಇಂಥದ್ದೊಂದು ಬೆಳವಣಿಗೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ಎರಡನೇ ಹಂತದಲ್ಲಿ ಶುರುವಾಗ್ತಾ ಇದೆ. ನೋಡೋಣ ಏನಾಗುತ್ತೆ. ಮತ್ತೊಂದು, ಮಾಸ್ಕೋ ಮೇಲೆ ಉಕ್ರೇನ್ ದಾಳಿ ಮಾಡಿದೆ. ಯಾವ ಉಕ್ರೇನ್ ರಾಜಧಾನಿ ಕೈವಾ ಮೇಲೆ ಇದೇ ರಷ್ಯಾದವರು ದಾಳಿ ಮಾಡಿದರು, ಅದಕ್ಕೆ ಪ್ರತೀಕಾರವಾಗಿ ರಷ್ಯಾದ ರಾಜಧಾನಿ ಮಾಸ್ಕೋ ಮೇಲೆ ಉಕ್ರೇನ್ನ ದಾಳಿ. ರಷ್ಯಾದ ಕೈಗಾರಿಕಾ ಮತ್ತು ಇಂಧನ ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ಉಕ್ರೇನ್ ಭಾರೀ ದಾಳಿ ಮಾಡಿತು. ಉಕ್ರೇನ್ನ 822 ಡ್ರೋನ್ಗಳನ್ನು ದೇಶದಾದ್ಯಂತ ತಡೆ ಹಿಡಿದಿದ್ದೀವಿ ಅಂತ ರಷ್ಯಾ ಇದೀಗ ಪ್ರತಿಪಾದನೆ ಮಾಡುವ ಹಂತಕ್ಕೆ ಹೋಗ್ತಾ ಇದೆ. ಆಗಸ್ಟ್ 16 ರಾತ್ರಿ ಈ ದಾಳಿ ಆಗಿದೆ. ಮಾಸ್ಕೋದ ಮೇಯರ್ ಸೆರ್ಗೈ ಸೊಕೊನ್ಯನ್ ಇವರೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಉಕ್ರೇನ್ ಏಕಕಾಲಕ್ಕೆ 600 ಡ್ರೋನ್ಗಳನ್ನು ಉಡಾವಣೆ ಮಾಡಿತು. ಏಕಕಾಲಕ್ಕೆ 600 ಡ್ರೋನ್ ಬಂತು ಮತ್ತು ಬೇರೆ ಬೇರೆ ದಿಕ್ಕುಗಳಲ್ಲಿ ಹೆಚ್ಚು ಡ್ರೋನ್ಗಳು ಬಂತು. ಅದರ ಪೈಕಿ 822 ಡ್ರೋನ್ಗಳನ್ನೆಲ್ಲ ನಾವು ಹೊಡೆದು ಬಿಟ್ಟಿದ್ದೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ರಷ್ಯಾದ ಅತಿ ದೊಡ್ಡ ಕಾಮರ್ಸ್ ಸಂಸ್ಥೆ ವೈಲ್ಡ್ ವರ್ಡ್ಸ್ ಎನ್ನುವಂತಹ ಒಂದು ಗೋದಾಮದು, ಆ ಗೋದಾಮಿಗೂ ಕೂಡ ಬೆಂಕಿ ಬಿದ್ದಿದೆ. ಯಾಕೆ ಈ ಗೋದಾಮನ್ನು ಟಾರ್ಗೆಟ್ ಮಾಡಿದರು? ಉಕ್ರೇನ್ ಆರೋಪ ಮಾಡ್ತಾ ಇತ್ತು, ಈ ಗೋದಾಮ್ನಲ್ಲಿ ರಷ್ಯಾದವರು ಉಕ್ರೇನ್ ವಿರುದ್ಧ ಹೋರಾಟ ಮಾಡೋದಕ್ಕೆ ಯುದ್ಧ ಸಲಕರಣೆ ಸಾಮಗ್ರಿಗಳನ್ನು, ಕ್ಷಿಪಣಿಗಳನ್ನು ಶೇಖರಣೆ ಮಾಡಿ ಇಡ್ತಾ ಇದ್ರು, ಅದನ್ನು ಬಳಕೆ ಮಾಡ್ಕೊಳ್ತಾ ಇದ್ರು. ಈ ಕಾರಣಕ್ಕಾಗಿ ಅದನ್ನು ಗುರಿಯಾಗಿಸಿಕೊಂಡು ನಾವು ದಾಳಿ ಮಾಡಿದ್ದೀವಿ ಅಂತ ಉಕ್ರೇನ್ನ ಆರೋಪ ಅಥವಾ ಉಕ್ರೇನ್ನ ಸ್ಪಷ್ಟನೆ ಇದೆ. ಇಂಥ 10 ಕೇಂದ್ರಗಳು ರಷ್ಯಾದಲ್ಲಿತ್ತಂತೆ. ಆ 10 ಕೇಂದ್ರಗಳ ಪೈಕಿ 7 ಹೊಡೆದುರುಳಿಸಿದ್ದೀವಿ ಅಂತಲೂ ಕೂಡ ಆಗಿದೆ. ಡ್ರೋನ್ ದಾಳಿಯಲ್ಲಿ ಒಂದು 83 ವರ್ಷದ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದಾರೆ. ವಿಮಾನ ನಿಲ್ದಾಣ ಬಂದ್ ಮಾಡುವ ಹಂತಕ್ಕೆಲ್ಲ ಹೋಗ್ತಾ ಇದೆ. ಉಕ್ರೇನ್ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಈಗ ಅಮೆರಿಕಾವನ್ನು ನಂಬೋದು, ನ್ಯಾಟೋ ದೇಶಗಳನ್ನು ನಂಬೋದು, ಬೇರೆ ಬೇರೆ ದೇಶಗಳನ್ನು ನಂಬೋದು ಬೇಡ ಅನ್ನುವ ಹಂತಕ್ಕೆ ಹೋಗಿ ಇವತ್ತು ಏನು ಮಾಡ್ತಿದ್ದಾರೆ, ಅವರು ತಾವೇ ಸ್ವಾವಲಂಬಿಯಾಗಿ ಒಂದು 2400 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹೋಗಬಹುದು ಅಂತ ಒಂದು ಕ್ಷಿಪಣಿಯನ್ನು ತಯಾರು ಮಾಡಿಕೊಂಡು ಅದರ ಮುಖಾಂತರ ಯಾರ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ, ರಷ್ಯಾದ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಇದೆ. ಮತ್ತೊಂದು ಕಡೆ ನೆರೆ ದೇಶಗಳಿಗೂ ಕೂಡ, ನೆರೆ ರಾಷ್ಟ್ರಗಳಿಗೆ ಯುದ್ಧದ ಬಿಸಿ ತಟ್ಟಿರೋದು. ಈ ನೋಡಿ ಹೆಂಗೆ ಇರಾನ್ ಮತ್ತು ಅಮೆರಿಕದ ನಡುವೆ ಯುದ್ಧ ಆದರೆ ಬೇರೆ ಬೇರೆ ದೇಶಗಳಿಗಾಯ್ತಲ್ಲ, ಅದು ಹಾಗೆ ಆಗಿದೆ. ರೊಮೇನಿಯಾದ ವಾಯು ಪ್ರದೇಶವನ್ನು ಒಬ್ಬ ವ್ಯಕ್ತಿ ಶಂಕಿತ ರಷ್ಯನ್ ಡ್ರೋನ್ ಪ್ರವೇಶ ಮಾಡ್ತು. ಶಂಕಿತ ಆದಂಥ ಒಂದು ಡ್ರೋನ್ ಇದೆಲ್ಲ ಪ್ರವೇಶ ಆಯಿತು. ಸ್ಪೇನಿನ F-18 ಫೈಟರ್ ಜೆಟ್ ಮುಖಾಂತರ ಈ ನುಗ್ಗಿದ ಡ್ರೋನನ್ನು ನ್ಯಾಟೋದವರೆಲ್ಲ ಹೊಡೆದುರುಳಿಸಿದ್ದಾರೆ. ರೊಮೇನಿಯಾ ತಲುಪಿದ ಡ್ರೋನ್ ನೆರೆಯ ಮೊಲ್ಡಾವಾದಿಂದ ಬಂದಿರೋದಾಗೆಲ್ಲ ಶಂಕೆ ವ್ಯಕ್ತವಾಗಿದೆ. ಏನಾಯ್ತು ಇದು ಬೆಳವಣಿಗೆ ಅಂತ ಹೇಳಿದ್ರೆ, ಒಂದು ನ್ಯಾಟೋ ಸದಸ್ಯ ದೇಶ ಇದು ರೊಮೇನಿಯಾ ವಾಯು ಪ್ರದೇಶವನ್ನು ರಷ್ಯಾದ ಒಂದು ಡ್ರೋನ್ ಸ್ಪೇನ್ ದೇಶದ F-18 ಯುದ್ಧ ವಿಮಾನ ಯಶಸ್ವಿಯಾಗಿ ಹೊಡೆದುರುಳಿಸಿದೆ ಎನ್ನುವಂಥ ಡೀಟೇಲ್ಸ್ ಬರ್ತಾ ಇದೆ. ಒಂದು ಗಲಾಟೆ ಎನ್ನುವಂಥ ಒಂದು ಉತ್ತರ ಭಾಗದ ಒಂದು ಪ್ರದೇಶ ಅದು. ಮೊಲ್ಡಾವಾ ದೇಶದ ಕಡೆಯಿಂದ ಈ ಡ್ರೋನ್ ರೊಮೇನಿಯಾ ವಾಯು ಪ್ರದೇಶಕ್ಕೆ ಬರ್ತಾ ಇತ್ತಂತೆ. ಅಲ್ಲಿ ರಕ್ಷಣಾ ರಡಾರ್ಗಳೆಲ್ಲ ಪತ್ತೆ ಹಚ್ಚೋ ಪ್ರಯತ್ನ ಆಯಿತು. ಅದಾದ ನಂತರ ರೊಮೇನಿಯಾದಲ್ಲಿ ನ್ಯಾಟೋದ ವಾಯು ಗಸ್ತು ಕಾರ್ಯಾಚರಣೆ ಇದ್ದಂಥ ಒಂದು ಸ್ಪೇನ್ ದೇಶದ ವಾಯುಪಡೆಗೆ F-18 ಯುದ್ಧ ವಿಮಾನ ಎಲ್ಲ ಕಾರ್ಯಪ್ರವೃತ್ತ ಆಯಿತು, ಕೆಲಸವನ್ನು ಮಾಡಿದೆ, ಅನುಮತಿಯನ್ನೆಲ್ಲ ಪಡೆದು ಹೊಡೆದುರುಳಿಸೋ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದರೆ 2026ರ 8 ತಿಂಗಳ ಈ ಭಾಗದಲ್ಲಿ ರೊಮೇನಿಯಾ ಎನ್ನುವಂಥ ವಾಯು ಪ್ರದೇಶವನ್ನು ನ್ಯಾಟೋ ಪಡೆಗಳು ಹೊಡೆದುರುಳಿಸಿದಂಥ ಒಂದು 4ನೇ ರಷ್ಯನ್ ಡ್ರೋನ್ ಆಗಿದೆ ಅನ್ನುವಂಥ ಡೀಟೇಲ್ಸ್ಗಳೆಲ್ಲ ಬರ್ತಾ ಇದೆ. ಯಾಕೆ ಈ ಬೆಳವಣಿಗೆ ಅಂತ ಹೇಳಿದರೆ, ನಾನು ಆವಾಗಲೇ ಹೇಳಿದೆ ನಿಮಗೆ, ನ್ಯಾಟೋ ಸದಸ್ಯ ರಾಷ್ಟ್ರಗಳ ನಡುವೆ ಒಂದು ಒಪ್ಪಂದ ಇದೆ. ಒಂದು ದೇಶದ ಮೇಲೆ ದಾಳಿ ಆದರೆ ಮತ್ತೊಂದು ದೇಶ ಪರಸ್ಪರವಾಗಿ ಸಹಾಯಕ್ಕೆ ಬರಬೇಕು ಅನ್ನೋದು ಒಂದು ಒಪ್ಪಂದ. ಇವತ್ತು ನ್ಯಾಟೋ ದೇಶದ ರೊಮೇನಿಯಾ ಎನ್ನುವಂಥ ದೇಶಕ್ಕೆ ಇಂಥದ್ದೊಂದು ಶಂಕಿತ ಡ್ರೋನ್ ಹೋಯಿತು ಅಂತ ಹೇಳಿದ್ರೆ, ಒಂದು ಕಡೆ ರಷ್ಯಾ ವಿರುದ್ಧ ದಾಳಿ ಮಾಡಬೇಕು ಅಥವಾ ರಷ್ಯಾವನ್ನು ಪ್ರತೀಕಾರವಾಗಿ ತೀರಿಸ್ಕೊಳ್ಬೇಕು ಅಂತ ಅಮೆರಿಕ ಉಕ್ರೇನ್ಗೆ ಸಪೋರ್ಟ್ ಮಾಡ್ತಾ ಇದೆ. ಬೇರೆ ಬೇರೆ ಯುರೋಪಿಯನ್ ಯೂನಿಯನ್ಗಳು ಕೂಡ ಉಕ್ರೇನ್ಗೆ ಸಪೋರ್ಟ್ ಮಾಡುವ ಮುಖಾಂತರ ರಷ್ಯಾ ವಿರುದ್ಧ ಫೈಟ್ ಮಾಡ್ತಾ ಇವೆ. ಆರ್ಥಿಕ ದಿಗ್ಬಂಧನಗಳನ್ನು ಹೇರೋ ಪ್ರಯತ್ನವನ್ನು ಮಾಡ್ತಾ ಇದ್ವೆ. ಅಂತ ಈ ಸಮಯದಲ್ಲಿ ಒಂದು ನ್ಯಾಟೋ ಸದಸ್ಯತ್ವ ವಾಯುಗಡಿ ಪ್ರದೇಶವನ್ನು ಡ್ರೋನ್ ತಲುಪುತ್ತೆ ಅಂತ ಹೇಳಿದ್ರೆ ಈ ಮತ್ತಷ್ಟು ಯುದ್ಧದ ಈ ಪ್ರಖರತೆ ಜಾಸ್ತಿ ಆಗಬಹುದು ಎನ್ನುವಂಥ ವಿಶ್ಲೇಷಣೆಗಳು ಬರ್ತಾ ಇದೆ. ಇದನ್ನು ಹೊಡೆದುರುಳಿಸೋ ಪ್ರಯತ್ನ ಆಗಿದೆ. ಏನಾಗುತ್ತೆ ಕಾದು ನೋಡೋಣ. ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಕಂಟಿನ್ಯೂ ಆಗುತ್ತಾ, ಏನಾದರೂ ಸ್ಟಾಪ್ ಆಗುತ್ತಾ, ಏನು ಎತ್ತ ಅಂತ.